ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹಾರುದ ಡಾಕುಳಿಗಿ. ಮತ್ತೆ ಹೊಸ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗದಂತೆ ಎಲ್ಲ ರೀತಿಯ ಕ್ರಮ ಕೈಗೊಳ್ಳಲಾಗ್ತಾ ಇದೆ. ಜಿಲ್ಲಾ ಪಂಚಾಯತ್ನಲ್ಲಿ ಸಚಿವ ಈಶ್ವರ್ ಖಂಡ್ರೆ ಹೇಳಿಕೆ. ಫಲಾನುಭವಿಗಳಿಗೆ ಹೊಲಿಗೆ ಯಂತ್ರ ವಿತರಣೆ ಸದುಪಯೋಗ ಪಡೆದುಕೊಳ್ಳುವಂತೆ ಸಲಹೆ ನೀಡಿದ ಸಚಿವರು. ಮಾರ್ಚ್ 2ರಂದು ಸರ್ಕಾರಿ ನೌಕರರ ಭವನದಲ್ಲಿ ನೂತನ ಸಂಸದ ಸಾಗರ್ ಖಂಡ್ರೆ ಹಾಗೂ ಎಂಎಲ್ಸಿ ಎಂಜಿ ಮೂಳೆ ಅವರಿಗೆ ಸನ್ಮಾನ ಸಮಾರಂಭ. ಭಾಗವಹಿಸಲು ಸಕಲ ಮರಾಠ ಸಮಾಜದ ಮುಖಂಡರಿಂದ ಕರೆ. ಸುದ್ದಿಗೋಷ್ಠಿಯಲ್ಲಿ ಅಶೋಕ್ ಕಣಜಿಕ್ಕರ್ ಆಹ್ವಾನ. ಬೀದರ್ ಜಿಲ್ಲೆಯ ಔರಾದ್ ಪಟ್ಟಣದಲ್ಲಿ ಜರುಗಿದ ಉದ್ಭವಲಿಂಗ ಅಮರೇಶ್ವರ ಜಾತ್ರಾ ಮಹೋತ್ಸವ. ರಥೋತ್ಸವದಲ್ಲಿ ಪಾಲ್ಗೊಂಡ ಸಾವಿರಾರು ಭಕ್ತರು. ಗಮನ ಸೆಳೆದ ಮಕ್ಕಳ ಕೋಲಾಟ ಕಾರ್ಯಕ್ರಮ. ಎಲ್ಲೆಲ್ಲೂ ಮೊಳಗಿದ ಅಮರೇಶ್ವರ ದೇವರ ಜಯಘೋಷಗಳು. ಬೀದರ್ನ ನೌಬಾದ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನಡೆದ ಜಿಲ್ಲಾ ಮಟ್ಟದ ಕ್ರೀಡಾಕೂಟ. ಕ್ರೀಡೆಗಳು ದೇಹಕ್ಕೆ ವ್ಯಾಯಾಮ ನೀಡುತ್ತವೆ, ಮಾನಸಿಕ ಒತ್ತಡ ದೂರ ಮಾಡುತ್ತವೆ. ಸದೃಢ ಆರೋಗ್ಯಕ್ಕೆ ಕ್ರೀಡೆ ಅವಶ್ಯಕ. ಶಿವಯ್ಯ ಸ್ವಾಮಿ. ಒಳ ಮೀಸಲಾತಿ ಜಾರಿ ಮಾಡುವುದು ಒಳ್ಳೆಯದಲ್ಲ ಎನ್ನುವ ಯತ್ನಾಳರ ಹೇಳಿಕೆ ಖಂಡನೀಯ. ಅವರಿಗೆ 2 ನಾಲಿಗೆ ಇರಬಹುದು. ರಾಜ್ಯ ಸರ್ಕಾರದ ವಿರುದ್ಧ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸಲಾಗ್ತಾ ಇದೆ. ಸುದ್ದಿಗೋಷ್ಠಿಯಲ್ಲಿ ವಿಜಯಕುಮಾರ್ ಹಿಪ್ಪಳಗಾಂವ್ ಆಕ್ರೋಶ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಸಾಕಷ್ಟು ಉಲ್ಬಣಗೊಳ್ತಾ ಇದೆ. ಕಳೆದ ಒಂದು ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳ ಸಭೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿತ್ತು. ಅದು ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ಪಾಲನೆ ಮಾಡ್ತಾ ಇದ್ದಾರೆ, ಯಾವ ಕ್ರಮಗಳನ್ನು ಕೈಗೊಂಡಿದ್ದಾರೆ ಎನ್ನುವಂಥ ವಿಷಯ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಚರ್ಚೆ ಮಾಡಲಾಗ್ತಾ ಇದೆ ಎಂದು ಅರಣ್ಯ, ಜೀವಿಶಾಸ್ತ್ರ, ಪರಿಸರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ ಈಶ್ವರ್ ಖಂಡ್ರೆ ತಿಳಿಸಿದರು. ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಕೆಡಿಪಿ ಸಭೆಯಲ್ಲಿ ಭಾಗವಹಿಸಲಿಕ್ಕೆ ಆಗಮಿಸಿದಾಗ ಮಾಧ್ಯಮದವರೊಂದಿಗೆ ಮಾತನಾಡಿ ಅವರು ಹೇಳ್ತಾರೆ. ಜೊತೆಗೆ ಫಲಾನುಭವಿ ಮಹಿಳೆಯರಿಗೆ ಹೊಲಿಗೆ ಯಂತ್ರಗಳನ್ನು ವಿತರಣೆ ಮಾಡಿದರು. ಮಹಿಳೆಯರು ಸ್ವಾವಲಂಬಿಗಳಾಗಿ ಬದುಕಬೇಕು, ಅವರ ಕಾಲ ಮೇಲೆ ಅವರು ನಿಲ್ಲಬೇಕು ಎನ್ನುವಂಥ ಸದುದ್ದೇಶದಿಂದ ಸರ್ಕಾರ ವಿವಿಧ ಯೋಜನೆಗಳನ್ನು ಜಾರಿಗೆ ತಂದಿದೆ. ಮಹಿಳೆಯರ ಸಬಲೀಕರಣಕ್ಕಾಗಿ ನಮ್ಮ ಸರ್ಕಾರ ಬದ್ಧವಿದೆ ಎನ್ನುವಂಥ ಮಾತನ್ನು ಕೂಡ ಸಚಿವ ಈಶ್ವರ್ ಖಂಡ್ರೆ ಹೇಳಿದರು. ಬೀದರ್ ಜಿಲ್ಲೆಯಲ್ಲಿ ಬೇಸಿಗೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬರುತ್ತೆ. ಎಲ್ಲೂ ನಮ್ಮ ಜಿಲ್ಲೆಯಾದ್ಯಂತ ಯಾವುದೇ ರೀತಿಯಲ್ಲಿ ಜನರಿಗೆ ಕುಡಿಯುವ ನೀರಿನ ತೊಂದರೆ ಆಗಬಾರ್ದು. ಮತ್ತು ಈಗಾಗಲೇ ಈ ವರ್ಷದ ಆಯವ್ಯಯದಲ್ಲಿ ನಾವೇನು ಅನುದಾನ ಮೀಸಲಿಕ್ಕಿದ್ದೇವೆ, ಆ ಅನುದಾನ ಎಷ್ಟು ಮಟ್ಟಿಗೆ ಖರ್ಚಾಗಿದೆ, ಯಾವ್ಯಾವ ಕಾರ್ಯಕ್ರಮಗಳು ನಡೀತಾ ಇದೆ, ಏನೇನು ಸಮಸ್ಯೆಗಳಿದೆ, ಅವೆಲ್ಲವನ್ನು ಕೂಲಂಕುಷವಾಗಿ ಚರ್ಚೆ ಮಾಡಲಿಕ್ಕೆ ಹಿಂದಿನ ಸಭೆಗಳಲ್ಲಿ ನಾವು ಏನು ಚರ್ಚೆ ಮಾಡಿ ಅನುಷ್ಠಾನ ಮಾಡಬೇಕು ಅಂತ ಹೇಳಿದ್ದೇವೆ. ಎಷ್ಟು ಮಟ್ಟಿಗೆ ಪ್ರಗತಿ ಆಗಿದೆ ಅನ್ನೋಂಥದ್ರ ಬಗ್ಗೆ ಇವತ್ತು ಮಾಹಿತಿ ತೆಗೆದುಕೊಳ್ಳಲಿಕ್ಕೆ ಈ ಸಭೆಯನ್ನು ಕರೆದಿದ್ದೇನೆ. ಮತ್ತು ಸಭೆಯಲ್ಲಿ ಎಲ್ಲ ಶಾಸಕರಿದ್ದಾರೆ, ಅಧಿಕಾರಿಗಳಿರ್ತಾರೆ. ಎಲ್ಲ ಜೊತೆಯಲ್ಲಿ ಕೂಲಂಕುಷವಾಗಿ ಚರ್ಚೆ ಮಾಡಿ ಮುಂದೆ ಜಿಲ್ಲೆ ಅಭಿವೃದ್ಧಿಗಾಗಿ ಏನೇನು ಕ್ರಮ ತೆಗೆದುಕೊಳ್ಬೇಕಾಗಿದೆ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಮಾರ್ಚ್ 2ರಂದು ಬೆಳಿಗ್ಗೆ 10:30 ಗಂಟೆಗೆ ನಗರದ ಪ್ರತಾಪ್ ನಗರ ಬಡಾವಣೆಯಲ್ಲಿರುವಂತಹ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಸಮುದಾಯ ಭವನದಲ್ಲಿ ಸಕಲ ಮರಾಠ ಸಮಾಜದ ವತಿಯಿಂದ ಬೀದರ್ ಲೋಕಸಭೆ ಸದಸ್ಯರಾಗಿರುವಂತಹ ಸಾಗರ್ ಖಂಡ್ರೆ ಹಾಗೂ ವಿಧಾನ ಪರಿಷತ್ತಿನ ಸದಸ್ಯರಾಗಿರುವಂತಹ ಎಂಜಿ ಮೂಳೆ ಅವರಿಗೆ ಭವ್ಯ ಸತ್ಕಾರ ಸಮಾರಂಭ ಆಯೋಜಿಸಲಾಗಿದೆ ಎಂದು ಸತ್ಕಾರ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಅಶೋಕ್ ಪಾಟೀಲ್ ಕಣಜಿಕರ್ ಅವರು ಹೇಳಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು ಸಮಾರಂಭದಲ್ಲಿ ಪೂಜ್ಯ ಶ್ರೀ ಜಗದ್ಗುರು ವೇದಾಚಾರ್ಯ ಮಂಜುನಾಥ ಭಾರತಿ ಸ್ವಾಮೀಜಿ ಸಾನ್ನಿಧ್ಯ ವಹಿಸ್ತಾ ಇದ್ದಾರೆ. ಅಂದರೆ ಬೆಂಗಳೂರಿನ ಮಂಜುನಾಥ್ ಭಾರತಿ ಸ್ವಾಮೀಜಿಯವರು ಆಗಮಿಸ್ತಾ ಇದ್ದಾರೆ. ಈ ಹಿಂದೆಯೂ ಕೂಡ ಅವರು ಆಗಮಿಸಿದರು. ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಈಶ್ವರ್ ಖಂಡ್ರೆ ಅವರು, ಪೌರಾಡಳಿತ ಮತ್ತು ಹಜ್ ಸಚಿವರಾಗಿರುವಂತಹ ರಹೀಂ ಖಾನ್ ಅವರು, ಆಮೇಲೆ ನಗರಸಭೆ ಅಧ್ಯಕ್ಷರು, ಬೋಡಾ ಅಧ್ಯಕ್ಷರು, ಹಿರಿಯ ಅಧಿಕಾರಿಗಳು ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ದಾರೆ. ಈ ಸತ್ಕಾರ ಕಾರ್ಯಕ್ರಮದಲ್ಲಿ ಸಂಸದ ಸಾಗರ್ ಖಂಡ್ರೆ ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಎಂಜಿ ಮೂಳೆ ಅವರನ್ನು ವೈಭವದಿಂದ ಸತ್ಕರಿಸಲಾಗ್ತಾ ಇದೆ ಎನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು. ನಾವು ಕರ್ನಾಟಕದಲ್ಲಿದ್ದು ನಮ್ಮ ಹುಟ್ಟು, ಬದುಕು ಹಾಗೂ ಸಾವು ಕರ್ನಾಟಕದಲ್ಲಿಯೇ.
ಹಾಗಾಗಿ ನಾವು ಎಲ್ಲಿರುತ್ತವೆಯೋ ಅಲ್ಲಿಯ ನಾಡು ಭಾಷೆ ಬಗ್ಗೆ ಅಭಿಮಾನ ಇರಬೇಕು. ಒಕ್ಕೂಟ ವ್ಯವಸ್ಥೆಯಲ್ಲಿ ನಾವಿದ್ದು ನಾವೆಲ್ಲ ಭಾರತೀಯರು. ಹಾಗಾಗಿ ಭಾಷೆ ಜನಾಂಗಗಳ ಮಧ್ಯೆ ಕದನ ಒಳ್ಳೆಯ ಬೆಳವಣಿಗೆ ಅಲ್ಲ ಎಂದು ಮರಾಠ ಕ್ರಾಂತಿ ಮೋರ್ಚಾ ಸಂಯೋಜಕ ಹಾಗೂ ಸತ್ಕಾರ ಸಮಿತಿ ಕಾರ್ಯದರ್ಶಿ ವೆಂಕಟೇಶ್ ಮೆಹಂದೆ ಪ್ರತಿಕ್ರಿಯಿಸಿದರು. ಕರ್ನಾಟಕ ಕ್ಷೇತ್ರೀಯ ಮರಾಠ ಪರಿಷತ್ ಅಧ್ಯಕ್ಷ ದಿಗಂಬರರಾವ್ ಮಾನ್ಕಾರಿ, ಸಕಲ ಮರಾಠ ಸಮಾಜದ ಪ್ರಮುಖರಾದ ಜನಾರ್ದನ್ ಬಿರಾದರ್, ಶಂಕರರಾವ್ ಬಿರಾದರ್, ಪಂಚಶೀಲ ಪಾಟೀಲ್, ತಾತ್ಯಾರಾವ್ ಪಾಟೀಲ್, ವಿದ್ಯಾವಾನ್ ಪಾಟೀಲ್, ರಂಜಿತ್ ಪಾಟೀಲ್ ಹಾಗೂ ಇತರರು ಸುದ್ದಿಗೋಷ್ಠಿಯಲ್ಲಿ ಹಾಜರಿದ್ದರು. करने हमारे इसमें हमारा कोटा, मैं डीसी बैंक का डायरेक्टर हूँ, क्या सम्मान करता भालकी से, हाँ सब सारा औरत से है, इससे है, उसमें कुछ नहीं. ये सिर्फ सम्मान करना, नया जीते हैं, यंग है और मुझे साहब समाज के ये MLC दिए बोलकर हम कर रहे हैं. इसको छोड़कर हम दूसरा कुछ नहीं कर रहे. उसमें कुछ मीनिंग नहीं है दूसरा. नहीं, इसमें कोई सा वैसा उद्देश्य नहीं कुछ. क्या बोल रहे क्या मैं आप कौन सा इलेक्शन है बोलकर नहीं है, वो जब भी मामूली इलेक्शन है, उसमें क्या कर रहे हैं. नहीं, वो हम वो सब में नहीं है. हम खाली सम्मान कुछ अच्छे उद्देश्य रखे हम समाज के तरफ से करना बोलकर कर रहे हैं. उसके छोड़कर हम इलेक्शन उसमें इसमें हम दखल नहीं दे. हम सब पार्टी के हैं इसमें, लेकिन सकल मराठे से कर रहे हैं. हाँ सब पार्टी के हैं, सब पार्टी के. इसमें कुछ ये नहीं. नए MP बने, यंग है, हम भविष्य के लीडर हैं हमारे, वो कर हमको एक सम्मान करना हमारा धर्म है समाज का बोलते हैं. हमारे समाज को कहा ना का न्याय मिलना, इसके लिए हम लोग उनका सम्मान करना चाहते, क्योंकि उनका हम सम्मान करें तो हमारे समाज के लिए कुछ करते, ये भी हमारी अपेक्षा है. भारतीय जनता पार्टी वाले ने मुझे सबको MLC बनाया, इसके लिए हम उनका भी शुक्रगुजार कर रहे हैं. और इस और सागर खंडरे साहब भी है ना अच्छा काम कर रहे हैं. अभी 4 महीने से देख रहे हैं हम, वो विदाउट कॉन्ट्रीब्यूशन करके ना काम कर रहे सागर खंडरे. उसके लिए हमें अच्छा लगा, इसके लिए हम उनका सम्मान रख रहे हैं, क्योंकि हमें भी लगता है कि हमारे समाज के तरफ से हम कुछ करें तो वो भी हमारे समाज के लिए कुछ करेंगे. ये भी और हमें खुशी ये है, हम भलकी से है, तब हमारे यहाँ के MP बन गए तो हमें भी खुशी होता है. तो इसके लिए उनका सम्मान करना. नहीं सर, जब मराठा समाज का कुछ मीटिंग आता है, कुछ सभा आता है, तो ज्यादा भालकी के चलते हैं. भालकी में मेजर समझ ज्यादा है ना. बसवलिया में है, औरत में है. नहीं, भालकी में मेजर समझ है ना. औरत के बहुत आते हैं. मैं औरत से हूँ, कर्नाटक मराठा सेवा संघ का अध्यक्ष हूँ. ज्यादातर बिदर के है, बसवा कल्याण से है. ज्यादातर चेहरे सर भालकी के चेहरे मत गिनो, हमारे ज्यादा आते हैं. आप सर गिनो कितने लोग हैं. सर गिनो सर. हाँ सर, ये थोड़ा आपको आपसे हम हेल्प ये चाहते हैं कि समाज में हर लोगों को मैसेज आना आपके थ्रू करके, आपको बोल के हम आपसे बात भी करना अच्छा लगता है. आपसे बात करें तो थोड़ा मिलजुल के काम करें तो अच्छा रहता है. इसके लिए आपको इनवाइट करके आप आए, बहुत खुशी हो गई. नहीं, डायरेक्टली वहाँ पे प्रोसेशन नहीं, वही स्टेज पे डायरेक्ट हमारे समाज के गुरु जी आ रहे हैं. वो हमारे समाज के गुरु बेंगूर से लास्ट टाइम माटा समाज के गुरु बेंगूर शहर में माटा समाज के गुरु है. ये प्रोग्राम का उद्घाटन वो करने वाले बेंगूर शहर. ठीक है सर, सहकार करना फिर सब लोग. धन्यवाद. और 2 तारीख को भी सब लोग आइए. ಬೀದರ್ ಜಿಲ್ಲೆ ಔರಾದ್ ತಾಲೂಕಿನ ತಾಲೂಕಿನಲ್ಲಿ ಸತತ 5 ದಿವಸಗಳಿಂದ ಸುಕ್ಷೇತ್ರ ಉದ್ಭವಲಿಂಗ ಅಮರೇಶ್ವರರ ಜಾತ್ರಾ ಮಹೋತ್ಸವ ನಡೀತಾ ಇದೆ. ಇಂದು 5ನೇ ದಿನ ಕೊನೆಯದಾಗಿದ್ದು ರಥೋತ್ಸವವು ಅತ್ಯಂತ ಸದ್ಭಕ್ತಿ ಸಂಭ್ರಮ ಮತ್ತು ಸಡಗರದ ಮಧ್ಯೆ ಪಟ್ಟಣದಲ್ಲಿ ನಡೆಯಿತು.
5 ದಿನಗಳಿಂದ ಪಲ್ಲಕ್ಕಿಯ ಮೆರವಣಿಗೆ, ಅಗ್ನಿ ಪೂಜೆ, ರಥೋತ್ಸವ ಮುಂತಾದ ಕಾರ್ಯಕ್ರಮಗಳಿಂದ ಅಮರೇಶ್ವರ ಜಾತ್ರೆ ಅತ್ಯಂತ ಯಶಸ್ವಿಯಾಗಿ ಕಂಡಿದೆ ಎಂದು ಇದಕ್ಕೆ ಸಾಕ್ಷಿಯಾದಂತಹ ಎಲ್ಲ ದೇವಸ್ಥಾನದ ಕಮಿಟಿಯ ಸಿಬ್ಬಂದಿ ವರ್ಗದವರಿಗೂ ಅತಿ ಪ್ರಮುಖವಾಗಿ ಜಾತ್ರಾ ಮಹೋತ್ಸವಕ್ಕೆ ಬಂದ ಭಕ್ತಾದಿಗಳಿಗೆ ದಾರಿ ತೋರುವಲ್ಲಿ ದರ್ಶನದಲ್ಲಿ ಸಹಕರಿಸಿರುವಂತಹ ಎಲ್ಲ ಒಂದು ಜಾತ್ರಾ ಮಹೋತ್ಸವಕ್ಕೆ ಬೆನ್ನೆಲುಬಾಗಿ ನಿಂತಹ ಪೊಲೀಸ್ ಸಿಬ್ಬಂದಿಯವರಿಗೆ, ಆಮೇಲೆ ಅಮರೇಶ್ವರ ದೇವಸ್ಥಾನದ ಕಮಿಟಿಯ ಅಧ್ಯಕ್ಷರಾಗಿರ್ತಕ್ಕಂಥ ಬಸವರಾಜ್ ದೇಶಮುಖ್ ಅವರು ಅನಂತ ಕೃತಜ್ಞತೆಗಳನ್ನು ಸಲ್ಲಿಸಿದ್ದಾರೆ. ಸುಮಾರು 5 ದಿವಸಗಳ ಕಾಲ ಅಮರೇಶ್ವರ ಉದ್ಭವಲಿಂಗ ಅಮರೇಶ್ವರರ ಜಾತ್ರಾ ಮಹೋತ್ಸವ ಬಹಳ ಅದ್ದೂರಿಯಾಗಿ ಜರುಗಿತು. ನಾಡಿನ ಹಲವು ಕಡೆಗಳಿಂದ ಮತ್ತು ಪಕ್ಕದ ಮಹಾರಾಷ್ಟ್ರ, ತೆಲಂಗಾಣಗಳಿಂದ ಕೂಡ ಸಾವಿರಾರು ಭಕ್ತಾದಿಗಳು ಆಗಮಿಸಿದ್ರು, ದರ್ಶನವನ್ನು ಪಡೆದು ಪುನೀತರಾದರು. ಜಾತ್ರಾ ಮಹೋತ್ಸವಕ್ಕೆ ಸಹಕರಿಸಿದಂತಹ ಎಲ್ಲ ಭಕ್ತಾದಿಗಳಿಗೂ ಸನ್ಮಾನ ಮಾಡುವ ಮೂಲಕ ಅಮರೇಶ್ವರ ದೇವಸ್ಥಾನದ ಕಮಿಟಿಯು ಸುದ್ದಿವಾಹಿನಿ ಮೂಲಕ ಧನ್ಯವಾದಗಳನ್ನು ಅರ್ಪಿಸಿದೆ. 5 ದಿವಸಗಳ ಕಾಲ ಪಕ್ಕದ ಮಹಾರಾಷ್ಟ್ರ, ತೆಲಂಗಾಣ ಹಾಗೂ ಬೀದರ್ ಜಿಲ್ಲೆಯ ಅನೇಕ ಭಕ್ತಾದಿಗಳು ಔರಾದ್ ಪಟ್ಟಣಕ್ಕೆ ಭೇಟಿ ನೀಡಿ ದರ್ಶನ ಪಡೆದಿದ್ದು ವಿಶೇಷವಾಗಿತ್ತು. ಹಲವಾರು ಭಕ್ತರು ತಮ್ಮ ಹರಕೆಗಳನ್ನು ತೀರಿಸಿದರು. ಉದ್ಭವಲಿಂಗ ಶ್ರೀ ಅಮರೇಶ್ವರರು ಎಂದರೆ ಔರಾದ್ ತಾಲೂಕಿನ ಜನತೆಗೆ ಮನೆ ದೇವರು, ಅದೊಂದು ಭಕ್ತಿಯ ತವರೂರು ಎನಿಸಿಕೊಂಡಿದೆ. ರಥೋತ್ಸವ, ಜಂಗಿ ಕುಸ್ತಿಗಳು, ಪಲ್ಲಕ್ಕಿ ಉತ್ಸವ, ಅಭಿಷೇಕ, ರುದ್ರಾಭಿಷೇಕ, ವಿವಿಧ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮಗಳು ಭಕ್ತರ ಗಮನ ಸೆಳೆದವು. ನಮ್ಮ ಶಂಕರ ದೇಶಮುಖ್ ಅವರು ಬಂದು ನೋಡಿದಾಗ ಆ ಹುತ್ತದಲ್ಲಿ ಆಕಳು ಹಾಲು ಬಿಡ್ತಾ ಇದ್ದಾಗ ಬಂದು ಅದನ್ನು ಅಗೆದು ನೋಡಿದಾಗ ಒಳಗೆ ಒಂದು ಹುತ್ತ ಇತ್ತು. ಆ ಹುತ್ತ ಅಗಿಲಿಕ್ಕೆ ಪ್ರಾರಂಭ ಮಾಡಿದಾಗ ಹುತ್ತಿನಿಂದ ಒಂದು ಶಬ್ದ ಬಂತು. ಅದು ಏನಂದರೆ, ನಾನು ಅಮರೇಶ್ವರ ಇದ್ದೀನಿ, ನನಗೆ ಯಾರು ನೀವೇನಂದ್ರೆ ಅದು ತೆಗಿಲಿಕ್ಕೆ ಹೋಗಬೇಡ್ರಿ, ನೀವು ಯಾರು ಭಕ್ತಿ ಭಾವದಿಂದ ಇಲ್ಲಿ ನನ್ನನ್ನು ಪೂಜೆ ಮಾಡ್ತೀರಿ, ನಾ ಅವರಿಗೆ ಏನಂದ್ರೆ ಸದಾ ಒಲಿತೀನಿ ಅನ್ನತಕ್ಕಂಥ ಒಂದು ಒಳ್ಳೆಯ ಮಾತನ್ನು ಕೊಟ್ಟು ಅವರು ಹೋಗಿರ್ತಾರೆ. ಅದೇ ರೀತಿಯಾಗಿ ಪ್ರತಿ ವರ್ಷದಂತೆ ನಾವು ನಮ್ಮ ಹಿರಿಗಳು ಅಂದರೆ ಶ್ರೀಮಾನ್ ಶಂಕರರಾವ್ ದೇಶಮುಖ್ ಅವರು ಆ ಹುತ್ತನ್ನು ಅಗೆಯುತ್ತಿದ್ದಾಗ ಈ ಮಾತು ಕೇಳಿ ಬಂತು. ಅಂದಿನಿಂದ ಹುತ್ತನ್ನು ಅಗೆಯೋದು ಬಿಟ್ಟು ಪ್ರತಿ ವರ್ಷದಂತೆ ಈ ಜಾತ್ರೆ ನಮ್ಮದು ಅಂತ ನಮ್ಮ ಮನೆಯ ಖರ್ಚು, ನಮ್ಮ ಸ್ವಂತ ಖರ್ಚು ಮಾಡಿ ಆ ಕಾಲದ ಆ ಕಾಲಕ್ಕೆ 50,000 1 ಲಕ್ಷ ಖರ್ಚಾಗಿರ್ಬೋದು ಅಂತ ಅನ್ನಿಸ್ತದ. ಖರ್ಚು ಮಾಡಿ ದೇವರನ್ನ ಹೊರಗೆ ತೆಗೆದು ಈ ಭಾಗದ ಎಲ್ಲ ಜನರಿಗೆ ಪ್ರಚಾರ ಮಾಡಿ ಅದನ್ನು ಮುಂದುವರಿಸಿದ್ದಾರೆ. ಅದೇ ರೀತಿಯಾಗಿ ನಾವು ಕೂಡ ಈ ಅಮರೇಶ್ವರ ದೇವಸ್ಥಾನದ ಸುಮಾರು ಇವತ್ತಿಗೆ 55 ವರ್ಷ ಆಯಿತು ನಾನು ಅಧ್ಯಕ್ಷನಾಗಿದ್ದುಕೊಂಡು ದೇವರ ಸೇವೆಯನ್ನು ಮಾಡುತ್ತಾ ಬಂದಿದ್ದೇನೆ. ಅದರಲ್ಲಿ ಪ್ರತಿ ವರ್ಷದಂತೆ ಅತಿ ವಿಜೃಂಭಣೆಯಿಂದ, ಅದರಲ್ಲಿ ಈ ವರ್ಷ ಅಂತೂ ಈ ಜಾತ್ರೆಯಲ್ಲಿ ಜನ ಇಷ್ಟು ಯಾವ ರಾಜ್ಯಗಳಿಂದ ಜನ ಬರ್ತಾರ? ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಆಂಧ್ರ ಪ್ರದೇಶ ಎಲ್ಲ ಕಡೆಯಿಂದ ಜನ ಬರ್ತಾರೆ. ಇಷ್ಟು ರಾಜ್ಯಗಳಿಂದ ಪ್ರತಿ ವರ್ಷಕ್ಕಿಂತ ಈ ವರ್ಷ ಅತಿ ಹೆಚ್ಚು ಜನ ಬಂದು ಈ ಜಾತ್ರೆಯನ್ನು ಅತಿ ವಿಜೃಂಭಣೆಯಿಂದ ನಡೆಸಿಕೊಂಡು ಬಂದಿರ್ತಾರೆ. ಇದೇ ರೀತಿಯಾಗಿ ನಮ್ಮ ಪೂರ್ವಜರು ಹಾಕಿಕೊಟ್ಟಂಥ ಮಾರ್ಗದಲ್ಲಿ ನಾವು ಕೂಡ ಮುಂದೆ, ಮೊನ್ನೆ ನನಗೆ ಸ್ವಲ್ಪ ಇದಾಗಿತ್ತು, ಹೃದಯದ ತ್ರಾಸಾಗಿತ್ತು. ದೇವರು ನನಗೆ ಆಶೀರ್ವಾದ ಕೊಟ್ಟು ಮತ್ತೆ ತಿರುಗಿ ಔರಾದ್ಗೆ ಅಮರೇಶ್ವರನ ಸೇವೆ ಮಾಡಲೆಂದು ಅವರು ಕರೆಸಿಕೊಂಡಿರ್ತಾರೆ. ನಾನು ಅದೇ ರೀತಿಯಾಗಿ ಬಂದಿದ್ದೇನೆ. ನಾನು ನನ್ನ ಹೃದಯದಲ್ಲಿ ರಕ್ತ ಇರೋ ತನಕ ದೇವರ ಸೇವೆ ಮಾಡುತ್ತೀನಿ ಅಂತ ಹೇಳ್ತಾ ಮುಂದೆ ಇದೇ ರೀತಿಯಾಗಿ ಈ ನಮ್ಮ ಅಮರೇಶ್ವರ ದೇವಸ್ಥಾನವು ಬಹಳ ಒಂದು ಪ್ರಸಿದ್ಧವಾದಂಥ ದೇವಸ್ಥಾನ. ಯಾರಿಗೆ ಮಕ್ಕಳಿಲ್ಲ ಅವರಿಗೆ ಮಕ್ಕಳು ಭಾಗ್ಯ ಆಗಿದೆ, ಯಾರಿಗೆ ಚೆನ್ನಾಗಿಲ್ಲ, ಯಾರು ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರೋದಿಲ್ಲ ಅವರಿಗೆ ಕೂಡ ಅತಿ ವಿಜೃಂಭಣೆಯಿಂದ ದೇವರು ಭಾಳ ಚೆನ್ನಾಗಿ ಮಾಡಿರ್ತಾರೆ. ಅದೇ ರೀತಿಯಾಗಿ ಯಾರಿಗೆ ಮಕ್ಕಳಿಲ್ಲ, ಯಾರಿಗೆ ಮನೆ ಇಲ್ಲ, ಯಾರಿಗೆ ಹೊಲ ಇಲ್ಲ ಅಂಥವ್ರಿಗೆ ಕೂಡ ದೇವರು ಭಾಳ ಒಂದು ಸಾಕಷ್ಟು ರೀತಿಯಿಂದ ಪ್ರೋತ್ಸಾಹ ಮಾಡಿ
ಇವತ್ತು ಅವರೆಲ್ಲರೂ ಶಾಂತಿ ರೀತಿ ಸದೃಢ ಆರೋಗ್ಯಕ್ಕಾಗಿ ಕ್ರೀಡೆ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವಂಥದ್ದು ಅತ್ಯವಶ್ಯಕವಾಗಿದೆ ಎಂದು ಕೇಂದ್ರ ಸರ್ಕಾರದ ರಾಜ್ಯ ಅಭಿವೃದ್ಧಿ ಸಮನ್ವಯ ಹಾಗೂ ಮೇಲುಸ್ತುವಾರಿ ಸಮಿತಿಯ ಸದಸ್ಯ ಶಿವಯ್ಯ ಸ್ವಾಮಿ ಹೇಳಿದರು. ನೆಹರು ಯುವ ಕೇಂದ್ರ ಹಾಗೂ ಬೀದರ್ ಮೈನಾರಿಟಿ ಸ್ಪೋರ್ಟ್ಸ್ ಅಸೋಸಿಯೇಷನ್ ವತಿಯಿಂದ ಇಲ್ಲಿಯ ನೌಬಾದ್ನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಆಯೋಜಿಸಿರುವಂಥ ಜಿಲ್ಲಾ ಮಟ್ಟದ ಕ್ರೀಡಾಕೂಟವನ್ನು ಉದ್ಘಾಟಿಸಿ ಅವರು ಮಾತನಾಡ್ತಾರೆ. ಕ್ರೀಡೆಗಳು ದೇಹಕ್ಕೆ ವ್ಯಾಯಾಮ ನೀಡುತ್ತವೆ, ಮಾನಸಿಕ ಒತ್ತಡ ದೂರ ಮಾಡುತ್ತವೆ, ಮನಸ್ಸನ್ನು ಉಲ್ಲಸಿತಗೊಳಿಸುತ್ತವೆ ಎಂದು ಹೇಳಿದರು. ಸಾಮಾಜಿಕ ಜಾಲತಾಣದ ಪ್ರಭಾವದಿಂದವಾಗಿ ಯುವಕರು ಮೊಬೈಲ್ನಲ್ಲಿ ಜಾಸ್ತಿ ಬ್ಯುಸಿಯಾಗಿರ್ತಾ ಇದ್ದಾರೆ. ಆ ಒಂದು ಮೊಬೈಲ್ನಲ್ಲಿ ತಲ್ಲೀನರಾಗ್ತಾ ಇದ್ದಾರೆ, ಕ್ರೀಡಾ ಚಟುವಟಿಕೆಗಳಿಂದ ವಿಮುಖರಾಗಿ ಬದುಕ್ತಾ ಇದ್ದಾರೆ ಎಂದು ಕಳವಳ ವ್ಯಕ್ತಪಡಿಸಿದರು. ಆಲಸ್ಯ, ಸೋಮಾರಿತನ ಅನೇಕ ರೋಗಗಳಿಗೆ ಕಾರಣ ಆಗುತ್ತೆ. ಹಾಗಾಗಿ ಆರೋಗ್ಯಪೂರ್ಣ ಸಮಾಜದ ನಿರ್ಮಾಣಕ್ಕಾಗಿ ಕ್ರೀಡೆ ಪ್ರತಿಯೊಬ್ಬರ ನಿತ್ಯ ಜೀವನದ ಭಾಗ ಆಗಬೇಕು ಎನ್ನುವಂಥ ಮಾರ್ಮಿಕವಾದ ನುಡಿಗಳನ್ನು ಶಿವಯ್ಯ ಸ್ವಾಮಿ ಅವರು ಹೇಳಿದರು. ಜಿಲ್ಲಾ ಮಟ್ಟದಲ್ಲಿ ವಿಜೇತರಾಗುವ ಕ್ರೀಡಾಪಟುಗಳು ರಾಜ್ಯ ಮಟ್ಟದಲ್ಲೂ ಪ್ರತಿಭೆಯನ್ನು ಪ್ರದರ್ಶಿಸಿ ಜಿಲ್ಲೆಗೆ ಕೀರ್ತಿ ತರಬೇಕು ಎಂದು ಹೇಳಿದರು. ಮಟ್ಟದ ಯುವ ಪ್ರಶಸ್ತಿ ಪುರಸ್ಕೃತರಾಗಿರುವಂಥ ಓಂ ಪ್ರಕಾಶ್ ರೊಟ್ಟೆ ಮಾತನಾಡಿ, ಉತ್ತಮ ಆರೋಗ್ಯ ಕಾಪಾಡುವಲ್ಲಿ ಆಹಾರದ ಪಾತ್ರ ಬಹುಮುಖ್ಯವಾಗಿದೆ. ಹೀಗಾಗಿ ಪೌಷ್ಟಿಕಾಂಶಯುಳ್ಳ ಆಹಾರ ಸೇವಿಸಬೇಕು, ಜಂಕ್ ಫುಡ್ನಿಂದ ದೂರ ಇರಬೇಕು ಎನ್ನುವಂಥ ಮಾತನ್ನು ಹೇಳಿದರು. ಕಾಲೇಜಿನ ವಾಣಿಜ್ಯಶಾಸ್ತ್ರ ವಿಭಾಗದ ಮುಖ್ಯಸ್ಥ ಶಂಕರ್ ಗಣಗೊಂಡ ಅಧ್ಯಕ್ಷತೆ ವಹಿಸಿದ್ದರು. ನೆಹರು ಯುವ ಕೇಂದ್ರದ ಜಿಲ್ಲಾ ಯುವ ಸಮನ್ವಯಾಧಿಕಾರಿಗಳಾಗಿರುವಂತಹ ಮಯೂರ್ ಕುಮಾರ್ ಗೋರ್ಮೆ, ರಾಷ್ಟ್ರೀಯ ಯುವ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಪ್ರಭುಲಿಂಗ್ ಬ್ರಾದರ್, ಕಾಲೇಜಿನ ದೈಹಿಕ ಶಿಕ್ಷಣ ನಿರ್ದೇಶಕ ಬಾಲಸುಬ್ರಹ್ಮಣ್ಯನ್ ಸಿ, ವಾಲಿಬಾಲ್ ತರಬೇತುದಾರ ಜಯಪ್ರಕಾಶ್, ರೆಫ್ರಿ ಬಾಲಸುಬ್ರಹ್ಮಣ್ಯನ್, ಅರವಿಂದ್, ಬೀದರ್ ಮೈನಾರಿಟಿ ಸ್ಪೋರ್ಟ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಮುಬಾರಕ್ ನಂದಕನಳ್ಳಿ, ಸೋಮನಾಥ್, ಸಚಿನ್, ಶ್ರೀಕಾಂತ್, ಉದಯ್ ಕುಮಾರ್, ಆತೀಶ್ ಸೇರಿದಂತೆ ಇನ್ನೂ ಅನೇಕ ಜನರು ಹಾಜರಿದ್ದರು. ವಿಜಯಪುರ ನಗರ ಶಾಸಕರಾಗಿರುವಂತಹ ಬಸವನಗೌಡ ಪಾಟೀಲ್ ಅವರಿಗೆ 2 ನಾಲಿಗೆ ಇರಬಹುದೆಂದು ಅನುಮಾನ ಮೂಡಿದೆ ಎಂದು ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ಜಿಲ್ಲಾಧ್ಯಕ್ಷ ವಿಜಯ್ ಕುಮಾರ್ ಹಿಪ್ಪಳಗಾಂವ್ ಹೇಳಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು, ಇತ್ತೀಚೆಗೆ ಸೇವಾಲಾಲ್ ಜಯಂತಿ ಸಂದರ್ಭದಲ್ಲಿ ಒಳ ಮೀಸಲಾತಿ ಜಾರಿ ಒಳ್ಳೆಯದಲ್ಲ ಎನ್ನುವಂಥ ಮಾತನ್ನು ಹೇಳಿ ಸಮಾಜದಲ್ಲಿ ಗೊಂದಲ ಸೃಷ್ಟಿಸಲು ಯತ್ನಾಳ್ ಅವರು ಹೊರಟಿದ್ದಾರೆ. ಅಧಿವೇಶನದಲ್ಲಿ ಅವರು ಮಾತನಾಡುವಾಗ ನಮ್ಮ ಸರ್ಕಾರ ಒಳ ಮೀಸಲಾತಿ ಜಾರಿ ಮಾಡಿದರೂ ಕೂಡ ಈ ಸಿದ್ದರಾಮಯ್ಯ ಸರ್ಕಾರ ಮೀನಾಮೀಷ ಎಣಿಸ್ತಾ ಇದೆ ಎಂದು ಹೇಳಿದರು. ಈಗ ಉಲ್ಟಾ ಹೊಡೆದಿರುವಂತಹ ಯತ್ನಾಳ್ ಅವರು ಸಮಾಜಗಳ ಮಧ್ಯೆ ಕಂದಕ ಸೃಷ್ಟಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಎನ್ನುವಂಥ ಮಾತನ್ನು ಕೂಡ ಅವರು ಯತ್ನಾಳ್ ಅವರ ವಿರುದ್ಧ ವಿಜಯ್ ಕುಮಾರ್ ಒಂದು ಹರಿಹಾಯ್ದರು. ಇನ್ನು ಮುಂದೆ ಯತ್ನಾಳ್ ಅವರು ಯಾವುದೇ ಕಾರಣಕ್ಕೂ ಕೂಡ ಮಾದಿಗರ ಮತ ಕೇಳಲಿಕ್ಕೆ ಮಾದಿಗರ ಓಣಿಗಳಲ್ಲಿ ಬರಬಾರದು. ಒಂದು ವೇಳೆ ಬಂದರೆ ಕಂಡಲ್ಲಿ ಅವರನ್ನ ಘೇರಾವ್ ಹಾಕಲಿಕ್ಕೆ ನಾವು ಸೂಚನೆ ಕೊಡ್ತೇವೆ ಎನ್ನುವಂಥ ಮಾತನ್ನು ಕೂಡ ಹಿಪ್ಪಳಗಾಂವ್ ಹೇಳಿದರು. ಇಂದಿನಿಂದ ರಾಜ್ಯ ರಾಜಧಾನಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕಳೆದೆರಡು ತಿಂಗಳಿನಿಂದ ಒಳ ಮೀಸಲಾತಿ ಜಾರಿ ಮಾಡುವುದಾಗಿ ಹೇಳಿ ಮೀನಾಮೇಷ ಎಣಿಸುತ್ತಾ ಒಂದೆಡೆ ಸಾಗಿದರೆ ಬ್ಯಾಕ್ಲಾಗ್ ಹುದ್ದೆಗಳನ್ನು ಭರ್ತಿ ಮಾಡಲಿಕ್ಕೊಳ್ಳಲು ಹೊರಟಿರುವಂಥ ಸಮಾಜ ಕಲ್ಯಾಣ ಸಚಿವ ಎಚ್ ಸಿ ಮಹದೇವಪ್ಪನವರ ನಡೆ ಸರಿಯಾದ ಕ್ರಮವಲ್ಲ. ಇದನ್ನು ಖಂಡಿಸಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು. ಈ ಹಿಂದೆ 24,000 ಕೋಟಿ SCPTSP ಹಣ ತನ್ನ ಗ್ಯಾರಂಟಿಗಳಿಗೆ ಬಳಸಿದೆ. ಒಳ ಮೀಸಲಾತಿ ಜಾರಿ ಮಾಡಿ ರಾಜ್ಯಕ್ಕೆ 6ನೇ ಗ್ಯಾರಂಟಿ ಕೊಡುತ್ತೇವೆ ಎಂದು ಹೇಳಿಕೆ ನೀಡಿರುವಂಥ ಈ ಸರ್ಕಾರ ಒಳ ಮೀಸಲಾತಿ ಜಾರಿ ಮಾಡದೆ ಕೊಟ್ಟ ಮಾತು ಉಳಿಸಿಕೊಂಡಿಲ್ಲ. ಈ ವರ್ಷ ಸಹ ಬಜೆಟ್ನಲ್ಲಿ ನಮ್ಮ ಪಾಲಿನ SCPTSP ಹಣ ಗ್ಯಾರಂಟಿಗಳಿಗೆ ಬಳಸಿದರೆ ವಿಧಾನಸೌಧದ ಮುಂದೆ ಪ್ರತಿಭಟನೆ ನಡೆಸುತ್ತೇವೆ ಎಂದು ಹಿಪ್ಪಳಗಾಂವ್ ಎಚ್ಚರಿಸಿದರು. ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಜಿಲ್ಲಾ ಉಪಾಧ್ಯಕ್ಷ ಕಮಲಾಕರ್ ಹೆಗಡೆ ಕೂಡ ಮಾತನಾಡ್ತಾರೆ. ಹುಮ್ನಾಬಾದ್ ತಾಲೂಕು ಅಧ್ಯಕ್ಷ ಗೋರಖ್ ನಿಂಬೂರ್, ಬೀದರ್ ದಕ್ಷಿಣ ಕ್ಷೇತ್ರದ ಅಧ್ಯಕ್ಷ ವಿರಶೆಟ್ಟಿ ಬೊಂಬುಳಗಿ, ಸಮಿತಿಯ ಪ್ರಮುಖರಾಗಿರುವಂತಹ ಜಯಶೀಲ್ ಕಲ್ವಾಡಿ, ಜಯಶೀಲ್ ಮೇತ್ರೆ, ಪ್ರಕಾಶ್ ಮೇತ್ರೆ, ಅನಿಲ್ ಬೊಂಬುಳಗಿ ಸೇರಿದಂತೆ ಇತರರು ಸುದ್ದಿಗೋಷ್ಠಿಯಲ್ಲಿ ಹಾಜರಿದ್ದರು. ಹಾಗೂ ಈಗಾಗಲೇ ತಮ್ಮೆಲ್ಲರಿಗೂ ಗಮನಕ್ಕೆ ಬಂದಿರಬಹುದು, ಕಾಂಗ್ರೆಸ್ ಪಕ್ಷ ಎಲ್ಲಾದರೂ ಒಂದು ಪತ್ರಿಕಾ ಹೇಳಿಕೆಯಲ್ಲಾಗಲಿ ಒಂದು ಸ್ಟೇಜ್ ಮೇಲಾಗಲಿ ನಾವು ದಲಿತರಿಗಾಗಿ ತುಂಬ ಕೆಲಸ ಮಾಡ್ತಾ ಇದ್ದೀವಿ ಅಂತ ಒಂದು ಜಂಬ ಕೊಚ್ಕೊಳ್ಳುತ್ತೆ. ಆದರೆ SCPTSP ಹಣ ದುರ್ಬಳಕೆ ಮಾಡಿಕೊಂಡಿರ್ತಕ್ಕಂಥದ್ದು ಕೂಡ ಇದೇ ಕಾಂಗ್ರೆಸ್ ಸರ್ಕಾರ ಅಂಥೇಳಿ ಇವತ್ತಿನ ದಿವಸ ಹೇಳಕ್ಕೆ ಇಷ್ಟಪಡ್ತೀವಿ. ನಾವು 25,000 ಅಥವಾ 24,000 ಕೋಟಿ ರೂಪಾಯಿ SCPTSP ಹಣ ದುರ್ಬಳಕೆ ಮಾಡಿಕೊಂಡು ಬೇರೆ ಬೇರೆ ಕೆಲಸಕ್ಕಾಗಿ ತಾವು ಕಾಂಗ್ರೆಸ್ ಸರ್ಕಾರ ಹೇಳಿರ್ತಕ್ಕಂಥ 5 ಗ್ಯಾರಂಟಿಗಳಿಗಾಗಿ ಈ ಒಂದು ದೀನ ದಲಿತರ ಬಡವರ ಹಣವನ್ನು ದುರ್ಬಳಕೆ ಮಾಡಿಕೊಂಡಿರ್ತಕ್ಕಂಥ ಈ ಒಂದು ಸರ್ಕಾರದ ನಡೆ ತೀವ್ರವಾಗಿ ನಾವು ಖಂಡಿಸ್ತೀವಿ ನಾವು. ಹಾಗೂ ಇವಾಗ ಮಾರ್ಚ್ 7ನೇ ತಾರೀಕಿನಂದು ನಡೆಯುವ ಅಧಿವೇಶನದಲ್ಲಿ ಮತ್ತೆ 14,000 ಕೋಟಿ SCPTSP ಅನುದಾನ ಮತ್ತೆ ಇದೇ ಗ್ಯಾರಂಟಿ ಯೋಜನೆಗಳಿಗಾಗಿ ತೆಗೆದುಕೊಳ್ತಾ ಇದ್ದಾರೆ ಅಂತೇಳಿ ಹೀಗಾಗಿ ನಮ್ಮ ಗಮನಕ್ಕೆ ಬಂದಿದೆ.
ಅದನ್ನು ತೆಗೆದುಕೊಳ್ಳಬಾರದು. ಅದನ್ನು ತೆಗೆದುಕೊಂಡ್ರು ಮುಂದಿನ ದಿನಗಳಲ್ಲಿ ವಿಧಾನಸೌಧ ಎದುರುಗಡೆ ದೊಡ್ಡ ಪ್ರಮಾಣದ ಒಂದು ಹೋರಾಟವನ್ನು ರೂಪಿಸಬೇಕಾಗುತ್ತೆ ಅಂಥೇಳಿ ಇವತ್ತಿನ ದಿವಸ ಸರ್ಕಾರಕ್ಕೆ ಮಾದಿಗ ದಂಡರ ಹೋರಾಟ ಸಮಿತಿ ಎಚ್ಚರಿಕೆ ಕೊಡ್ತದೆ. ಈಗಾಗಲೇ ತಾವೆಲ್ಲ ನೋಡಿದಿರಿ, ಇದು ಭಾಗ್ಯ ಅವ್ರ ಪರ್ಸೆಂಟೇಜ್ ಕೂಡ ಕಡಿಮೆ ಇದೆ ಸರ್. ಹಾಂ ಹೌದು ಸರ್. ಏನಂದ್ರಿ? ಇಲ್ಲ, ನೀವು ಅಂಬೋದು ಕರೆಕ್ಟ್ ಅದ. ಹೌದು, ನಮ್ಮ ಸಮುದಾಯ ಎಲ್ಲೋ ಒಂದು ಕಡೆ ದಾರಿ ತಪ್ಪಿರಬೇಕು. ಇವಾಗ ನಮಗೂ ಕೂಡ ಜ್ಞಾನ ಬಂದದ, ನಮ್ಮ ಸಮುದಾಯ ಕೂಡ ನಾವು ಅವೇರ್ನೆಸ್ ಮೂಡಿಸ್ತಾ ಇದ್ದೀವಿ. ಅಲ್ಲಲ್ಲ, ಯಾಕೆ ತಪ್ತಾ ಇದ್ದಾರೆ ಗೊತ್ತಾ? ಅವರಿಗೆ ಎಲ್ಲಿ ಹೋದ್ರೂ ವೆಲ್ಕಮ್ ಇದೆ, ನಮಗೆ ವೆಲ್ಕಮ್ ಇಲ್ಲ. ಗೊತ್ತಾಯ್ತಾ? ನಾವು ಅನ್ಟಚಬಲ್ಲು, ಅವರು ಟಚಬಲ್ಲು. ಅವ್ರಿಗೆ ಎಲ್ಲಿದ್ರು ವೆಲ್ಕಮ್ ಇರ್ತದೆ, ನಮಗಿರಲ್ಲ. ಅಲ್ಲಲ್ಲ, ಇಲ್ಲ ಇಲ್ಲ 26 ಈ ಥರದ್ದು ಸುಮಾರು ಉದಾಹರಣೆಗಳು ಇವೆ. ಹೇಗಂದ್ರೆ ಈಗ ನಮ್ಮ ಕ್ಷೇತ್ರದಲ್ಲಿ ನಾನು ಯಾವುದೋ ಒಂದು ಸ್ಕೂಲ್ ಒಂದು ಹೆಸರು ತಗೊಂಡ್ರೆ ತಪ್ಪಾಗ್ತದ. ಆ ಸ್ಕೂಲ್ ಒಂದು ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರ್ದೊಡ್ಡ ಆಕಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.